ಸರ್ ನಮಸ್ಕಾರ ಸರ್. ಕೃಷಿ ಮೇಳ 2024ಕ್ಕೆ ತಮಗೆ ಸ್ವಾಗತ. ಸರ್ ನಿಮ್ಮ ಪ್ರಾಡಕ್ಟ್ಸು ಮತ್ತು ನೀವು KVK ಥ್ರೂ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಇದೊಂದು ಸ್ಟಾರ್ಟಪ್ ಥರ. ಸರ್ ಇದ್ರ ಬಗ್ಗೆ ನೀವು ಬೇರೆ ರೈತರಿಗೆ ಅಥವಾ ಯಂಗ್ ಜನ್ರೇಷನಿಗೆ ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು? ಓಕೆ, ನಮಸ್ಕಾರ. ನಾನು ಮಂಜುನಾಥ್ ಅಂತ, ತುಮಕೂರಿಂದ. ನಮಗೆ ಸಪೋರ್ಟ್ ಮಾಡ್ತಿರೋದು ಹಿರೇಹಳ್ಳಿ KVK. ಅಲ್ಲಿ ಮಿಸ್ ಲೋಗನಂದನ್ ಸರ್ ಇದ್ದಾರೆ, ಮತ್ತು ಜಗದೀಶ್ ಸರ್ ಇದ್ದಾರೆ, ರಾಧಾ ಮೇಡಮ್ ಇದ್ದಾರೆ, ಶಶಿಧರ್ ಸರ್ ಇದ್ದಾರೆ. ಟೋಟಲ್ ಅವ್ರು ಏನು ಸ್ಟಾಫ್ ಇದೆ ನಮಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಸಪೋರ್ಟಿಂದ ನಾವು ಒಳ್ಳೆ ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ. ನಾವೇನು ಮಾಡ್ತಿದ್ದೀವಿ, ಈಗ ಈಗಿನ ಜನಗಳಿಗೆ ಮಿಲೆಟ್ ತಿನ್ಬೇಕಂತ ಗೊತ್ತು, ಬಟ್ ಯಾವ ಫಾರ್ಮಲ್ಲಿ ತಿನ್ಬೇಕಂತ ಗೊತ್ತಿಲ್ಲ. ಆಮೇಲೆ ಏನಾಗುತ್ತೆ, ಅದನ್ನೆಲ್ಲ ಪ್ರೋಸೆಸ್ ಮಾಡೋದು ತುಂಬ ನಿಧಾನ. ಅವ್ರಿಗೆಲ್ಲ ಏನಾಗುತ್ತೆ, ಅದನ್ನು ನೆನೆಸ್ಬೇಕು, ಅಡುಗೆ ಮಾಡಬೇಕು, ಮತ್ತು ಅದು ಟೇಸ್ಟ್ ಎಲ್ಲ ಸಿಗೋಲ್ಲ. ಮಿಲೆಟ್ಸ್ ಅಂದರೆ ಯೂಶ್ವಲಿ ಏನಾಗುತ್ತೆ, ಟೇಸ್ಟು ಜನಗಳಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ದೀವಿ. ಇದೇನಾಗುತ್ತೆ, ಇಟ್ ಈಸ್ ರೆಡಿ ಟು ಈಟ್ ಮಿಲೆಟ್ ರೊಟ್ಟಿ. ಏನಾಗಿದೆ, ವಿ ಹ್ಯಾವ್ ಆ್ಯಡೆಡ್ ಸಮ್ ಗ್ರೌಂಡ್ ನಟ್ಟು ಮತ್ತು ಮಸಾಲ ಆ್ಯಡ್ ಮಾಡೋದ್ರಿಂದ ರೊಟ್ಟಿಗಳನ್ನ ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸಜ್ಜೆ ಇದೆ, ಕೊರಲೆ ಇದೆ, ನವಣೆ ಎಲ್ಲ ಇದೆ, ಅದೆಲ್ಲ ರೆಡಿ ಟು ಈಟ್ ಇದೆ. ಈಗ ಏನಾಗುತ್ತೆ, ಯೂಶ್ವಲಿ ಸಂಜೆ ಜನಗಳೇನು ಮಾಡ್ತಾರೆ, ಬಿಸ್ಕೆಟ್ ಎಲ್ಲ ತಿಂತಾರೆ. ಅಲ್ಲಿ ಮೈದಾ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಇಲ್ಲಿ ಮೈದಾ ಪ್ರಿಸರ್ವೇಟಿವ್ಸ್ ಏನೂ ಇರೋಲ್ಲ, ಮತ್ತು ಅದನ್ನು ಡೈರೆಕ್ಟಾಗಿ ತಿನ್ಬೋದು. ಡೈರೆಕ್ಟ್ ತಿನ್ನೋದ್ರಿಂದ ಒಂದು ಹೆಲ್ತ್ ಇರುತ್ತೆ, ಮಿಲೆಟ್ನವ್ರು ಕನ್ಸ್ಯೂಮ್ ಮಾಡ್ಕೋತಾರೆ. ಮತ್ತು ಈವನ್ ವೆಯ್ಟ್ ಲಾಸ್ಗೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ಗೆಲ್ಲನೂ ಇದು ತುಂಬ ಅನುಕೂಲ ಆಗುತ್ತೆ. ಇವೆಲ್ಲ ಹೆಲ್ತಿ ಫುಡ್ಸ್ ಇದೆ. ಅದೇ ಥರ ನಮ್ಮ ಹತ್ರ ಮಿಲೆಟ್ಸು ರೊಟ್ಟಿಗಳ ಜೊತೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀವಿ. ಅದೇ ಥರ ರಾಗಿ ಮಿಕ್ಸರ್ ಆ್ಯಡ್ ಮಾಡಿದ್ದೀವಿ. ರಾಗಿ ಮಿಕ್ಸರ್ ಇದೆ, ಗಾಣದ ಹಿಂಡಲ್ಲಿ ಮಾಡಿರುವಂಥದ್ದು. ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು, ಅದು ವಿತೌಟ್ ಜಾಗರಿ, ವಿತೌಟ್ ಬೆಲ್ಲ ಇಲ್ಲದೆ ನಾವು ಅದನ್ನು ಇದು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಳ್ಳೆ ಫುಡ್ಡನ್ನು ನಾವು ಜನಗಳಿಗೆ, ಪರ್ಟಿಕ್ಯುಲರ್ಲಿ ಏನು ಯಂಗ್ ಜನ್ರೇಷನ್ ಇದೆ ಅವರೆಲ್ಲನೂ ಪಿಜ್ಜಾ ಆಗಲಿ, ಬರ್ಗರು ಅದು ಹಾಕ್ಬಿಟ್ಟು ಹೆಲ್ತನ್ನು ಕೆಡಿಸ್ಕೊತಿದ್ದಾರೆ. ನಮ್ಮ ಇಂಡಿಯಾ ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗೋ ಸ್ಟೇಜಲ್ಲಿದೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಯಂಗ್ ಜನ್ರೇಷನ್ನು ಸ್ವಿಚ್ ಓವರ್ ಆಗಬೇಕು ಫ್ರಮ್ ಇದು ಏನು ನಮ್ಮ ಜಂಕ್ ಫುಡ್ ಇದೆ ಅಲ್ಲಿಂದ ಮಿಲೆಟ್ಸ್ಗೆ ಸ್ವಿಚ್ ಓವರ್ ಆದರೆ ನಮ್ಮ ಡಿಸೀಸಸ್ ಏನಿದ್ದಾವೆ ಅದರ ಲೋಡ್ ಕಡಿಮೆ ಆಗುತ್ತೆ. ಶುಗರ್ ಆಗಲಿ, BP ಆಗಲಿ, ಅವೆಲ್ಲನೂ ಒಂದು ಸ್ಟ್ರೆಸ್ ರಿಲೇಟೆಡು ಮತ್ತು ಫುಡ್ ರಿಲೇಟೆಡು. ನಾವು ಯಾವಾಗ ಒಳ್ಳೆ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ಕೋತೀವಿ ಆವಾಗ ವಿ ಕ್ಯಾನ್ ಲೀಡ್ ಎ ಹೆಲ್ದಿ ಲೈಫ್. ಅದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾಡ್ತಿದ್ದೀವಿ. ಜನಗಳು ಸಪೋರ್ಟ್ ಮಾಡಬೇಕು. ನಮಗೆ KVK ಹಿರೇಹಳ್ಳಿ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಅಂದರೆ ಅಲ್ಲಿ ನೀವು ಟೆಕ್ನಿಕಲ್ ಆಗಿ ಏನಾದ್ರು ಟ್ರೈನಿಂಗ್ ತೊಗೊಂಡಿದ್ದೀರಾ ಸರ್, ಮಿಲೆಟ್ ಬೇಸ್ಡ್ ವ್ಯಾಲ್ಯೂ ಎಡಿಷನ್ ಬಗ್ಗೆ? ಅಥವಾ ಅವ್ರ ಸಪೋರ್ಟು ನಾವು ತೊಗೊಂಡಿದ್ದೀವಿ, ಮತ್ತು ನಾವು ಇನ್ನೋವೇಟಿವ್ ಐಡಿಯಾಸನ್ನು ಉಪಯೋಗಿಸಿದ್ದೀವಿ. ಕೆಲವೊಂದು ಅವ್ರ ಹತ್ರ ತೊಗೊಂಡಿದ್ದೀವಿ. ಅವ್ರ ಗೈಡೆನ್ಸಿಂದ ನಾವು ಇನ್ನು ಅವ್ರನ್ನ ಗೈಡೆನ್ಸು ಮತ್ತು ಅವ್ರ ಸಪೋರ್ಟಿಂದ ಇನ್ನೋವೇಟಿವ್ ಪ್ರಾಡಕ್ಟ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ನಿಮ್ಮದು ಸ್ಟಾರ್ಟಪ್ ಇರೋದು ತುಮಕೂರಲ್ಲೇನಾ ಸರ್? ತುಮಕೂರಲ್ಲೇ ಮೇಡಮ್. ಹೌದು. ಅಂದರೆ ಎಷ್ಟು ಜನ ನೀವು ವರ್ಕ್ ಮಾಡ್ತಿದ್ದೀರಾ ಸರ್? ನಿಮ್ದಲ್ಲದೆ ಇದು ಸ್ಟಾರ್ಟಪ್ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸಹಿತ ಆಗುತ್ತೆ. ಸೊ ಅಲ್ಲಿ ನೀವು ಯಾರನ್ನಾರು ರೈತರು ನಿಮ್ಮ ಜೊತೆ ಟೈಅಪ್ ಆಗಿದ್ದಾರಾ, ಅಥವಾ ಯಾರನ್ನಾರು ನೀವು ವರ್ಕಿಗೆ ಹೆಂಗೆ ಇಟ್ಕೊಂಡು? ನಾವೇನು ಮಿಲೆಟ್ಸ್ ಪ್ರಕ್ಯೂರ್ಮೆಂಟ್ ಇದೆ ಅದನ್ನು ರೈತರಿಂದ ಡೈರೆಕ್ಟಾಗಿ ಕೊಂಡ್ಕೋತೀವಿ. ಹಂಗಾಗಿ ಏನಾಗುತ್ತೆ, ರೈತರಿಗೆ ಬೆನಿಫಿಟ್ಸ್ ಆಗುತ್ತೆ ಮತ್ತು ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಅದೇ ಥರ ರೈತ ಮಹಿಳೆಯರು ಕೆಲವರ ಒಂದು 3-4 ಜನ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ಅವ್ರಿಗೂ ಸಪೋರ್ಟ್ ಸಿಗ್ತದೆ. ಹಂಗಾಗಿ ನಮ್ಮ ಸ್ಟಾರ್ಟಪ್ಸ್ನ ಎಲ್ಲ ಜನಗಳು ಸಪೋರ್ಟ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಓಕೆ ಸರ್ ಮತ್ತು ನಿಮ್ಮದು ಎಷ್ಟು ಪ್ರಾಡಕ್ಟ್ಸ್ ಇದ್ದಾವೆ ಸರ್? ಅದರ ಎಲ್ಲದಕ್ಕೂ ಸರ್ಟಿಫಿಕೇಷನ್ ಆಗಿದೆಯಾ? ನಮ್ಮದು ಒಟ್ಟು ಒಂದು 10-11 ಪ್ರಾಡಕ್ಟ್ಸ್ ಇದ್ದಾವೆ. ಎಲ್ಲನೂ FSSAI ಸರ್ಟಿಫೈಡ್ ಮೇಡಮ್. ಸರ್ ಎಷ್ಟು ವರ್ಷದಿಂದ ಈ ಪ್ರಾಡಕ್ಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀವಿ? ನಾವು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಮಾಡ್ತಿದ್ದೀವಿ ಮೇಡಮ್. 3 ಇಯರ್ಸ್. ಇದೇ ಫಸ್ಟ್ ಟೈಮಾ ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿರೋದು? ಹೌದು ಮೇಡಮ್, ಇದೇ ಫಸ್ಟ್ ಟೈಮು. ಹೆಂಗಿದೆ ಸರ್ ರೈತರ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ ಮೇಡಮ್. ಜನಗಳು ಸ್ವಲ್ಪ ಸ್ವಿಚ್ ಓವರ್ ಆಗೋದು ಕಷ್ಟ, ಬಟ್ ನಮ್ಮಲ್ಲಿ ಪ್ರಾಡಕ್ಟನ್ನು ನಾವು ಪ್ಯಾಕೇಜಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಿದೆ. ಅದನ್ನು ನೋಡಿದ್ರೆ ಯೂಶ್ವಲಿ ಜನಗಳು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಬಟ್ ಟೇಸ್ಟ್ ಕೊಟ್ಟಾಗ ಅಲ್ಲಿ ಹೋಗಿರೋರು ಮತ್ತೆ ವಾಪಸ್ ಬಂದು ನಮ್ಮ ರೊಟ್ಟಿನ ತಿನ್ಕೊಂಡು ಹೋಗ್ತಾರೆ. ಕೃಷಿ ಮೇಳದಿಂದ ತುಂಬ ಜನಗಳಿಗೆ ಒಂದು ಪಾಪ್ಯುಲಾರಿಟಿ ಸಿಗ್ತಿದೆ ನಮ್ಮ ಪ್ರಾಡಕ್ಟ್ಗೆ. ನಮ್ಗೆ ತುಂಬ ಖುಷಿ ಆಯಿತು. ಬ್ಯಾಂಗ್ಳೂರು GKVKಗೆ ನಾವು ವಿ ಆರ್ ಗ್ರೇಟ್ಫುಲ್ ಟು ದೆಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.